ಈ 3 ಜನರು ಎಷ್ಟೇ ದುಡಿದರೂ ವೇಸ್ಟ್. ಹಣದ ಸಮಸ್ಯೆ ಸಾಲ ತಪ್ಪಿದ್ದಲ್ಲ. ಕೆಲವು ಜನರು ಎಷ್ಟೇ ಸಂಪಾದಿಸಿದರೂ ಚಿಟಿಕೆ ಹೊಡೆಯೋದ್ರಲ್ಲಿ ಅವರ ಪರ್ಸೆ ಖಾಲಿಯಾಗಿರುತ್ತದೆ. ಇನ್ನು ಕೆಲವರು ಎಷ್ಟೇ ದುಡಿದರೂ ಸಾಲದ ಹೊರೆಯಲ್ಲೇ ದಿನವನ್ನು ಕಳೆಯುತ್ತಾರೆ. ಅಂಥವರು ಯಾರು ಗೊತ್ತಾ? ಇದಕ್ಕೆ ಮುಖ್ಯ ಕಾರಣವೇನು? ಯಾವೆಲ್ಲ 3 ಜನರು ಯಾವಾಗಲೂ ಸಾಲದಲ್ಲಿ, ಹಣದ ಸಮಸ್ಯೆಯಲ್ಲಿ ಇರುತ್ತಾರೆ? ಒಬ್ಬ ವ್ಯಕ್ತಿ ಎಷ್ಟೇ ಹಣವನ್ನು ಸಂಪಾದಿಸಿದರೂ, ಎಷ್ಟೇ ಹಣವನ್ನು ಉಳಿಸಲು ಪ್ರಯತ್ನಿಸಿದರೂ ಅವನು ತನ್ನ ಜೀವನದುದ್ದಕ್ಕೂ ಸಾಲದ ಬಾಧೆಯನ್ನು ಅನುಭವಿಸುತ್ತಾನೆ. ಅಥವಾ ಮನೆಯಲ್ಲಿ ಬಡತನವನ್ನು ಅನೇಕ ಬಾರಿ ಅನುಭವಿಸುತ್ತಾನೆ. ಅವನು ಇಷ್ಟೆಲ್ಲ ದುಡಿದರೂ ಆತನು ಸಾಲವನ್ನೇಕೆ ಅನುಭವಿಸುತ್ತಾನೆ? ಇದಕ್ಕೆ ಮುಖ್ಯ ಕಾರಣವೇನು? ನಮಗೆಲ್ಲ ತಿಳಿದಿರುವ ಹಾಗೆ ಲಕ್ಷ್ಮೀದೇವಿ ಸಂಪತ್ತಿನ ತಾಯಿ. ಆಕೆ ಕರುಣಿಸಿದರೆ ಮಾತ್ರ ನಾವು ಶ್ರೀಮಂತರಾಗಲು, ಹಣವನ್ನು ಸಂಪಾದಿಸಲು ಸಾಧ್ಯವಾಗುತ್ತದೆ. ನಾವು ಲಕ್ಷ್ಮೀದೇವಿಯ ಆಶೀರ್ವಾದವಿದ್ದರೆ ಖಂಡಿತ ನಮಗೆ ಯಾವುದೇ ರೀತಿಯ ಹಣದ ಸಮಸ್ಯೆಗಳು ಎದುರಾಗುವುದಿಲ್ಲ. ಆದರೆ ಇಂಥವರು ತಮ್ಮ ಜೀವನದುದ್ದಕ್ಕೂ ಹಣದ ಸಮಸ್ಯೆಗಳನ್ನು ಎದುರಿಸುತ್ತಲೇ ಇರುತ್ತಾರೆ. ಯಾರಿವರು? ಇವರೇಕೆ ಹಣದ ಸಮಸ್ಯೆಗಳನ್ನು ಎದುರಿಸುತ್ತಾರೆ? 1. ಸೋಮಾರಿ. ಲಕ್ಷ್ಮೀದೇವಿಯು ಸೋಮಾರಿಯಾದ ವ್ಯಕ್ತಿಯೊಂದಿಗೆ ಇರಲು ಅಥವಾ ಇಂತಹ ವ್ಯಕ್ತಿಗಳ ಮನೆಯಲ್ಲಿ ನೆಲೆಸಲು ಎಂದಿಗೂ ಇಷ್ಟಪಡುವುದಿಲ್ಲ. ಈ ಕಾರಣಕ್ಕಾಗಿ ಸೋಮಾರಿಗಳ ಬಳಿ ಎಂದಿಗೂ ಹಣ ಎನ್ನುವುದು ಇರುವುದಿಲ್ಲ. ಲಕ್ಷ್ಮೀದೇವಿಯ ಪತಿಯಾದ ಭಗವಾನ್ ನಾರಾಯಣನು 4 ತಿಂಗಳು ನಿದ್ರಿಸಿದಾಗ ಲಕ್ಷ್ಮೀದೇವಿಯು ಅವನನ್ನು ತೊರೆದು ಗಣೇಶನೊಂದಿಗೆ ನೆಲೆಸಲು ಹೋಗುತ್ತಾಳೆ. ಆಗ ಲಕ್ಷ್ಮೀದೇವಿಯು ಯಾವ ವ್ಯಕ್ತಿ ಸೋಮಾರಿತನವನ್ನು ತೋರುತ್ತಾನೋ ಅವನಿಗೆ ಹಣದ ಸಮಸ್ಯೆಗಳು ಎದುರಾಗುವಂತೆ ಮಾಡುತ್ತಾಳೆ. ಹಾಗಾಗಿ ಪ್ರತಿನಿತ್ಯ ಮುಂಜಾನೆ ಬೇಗ ಎದ್ದು ಶುದ್ಧರಾಗಿ ದೇವರ ಆರಾಧನೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ. ಮುಂಜಾನೆ ನಿಮ್ಮನ್ನು ಶಾಂತಗೊಳಿಸುವ ಒಂದಿಷ್ಟು ಕೆಲಸಗಳನ್ನು ಮಾಡಿ. ಇದು ನಿಮಗೆ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ತರುತ್ತದೆ. 2. ಕೊಳಕು ವ್ಯಕ್ತಿ. ಅತ್ಯಂತ ಅನೈರ್ಮಲ್ಯದಿಂದ ಬದುಕುವ ವ್ಯಕ್ತಿ ಅಂದರೆ ಹರಿದ, ಹಳೆಯ ಅಥವಾ ಕೊಳಕು ಬಟ್ಟೆಗಳನ್ನು ಧರಿಸಿರುವ ಅಥವಾ 3-4 ದಿನಗಳ ಕಾಲ ಸ್ನಾನ ಮಾಡದ ವ್ಯಕ್ತಿ. ಮುಂಜಾನೆ 10 ರಿಂದ 11 ಗಂಟೆಯಾಗಿ ಸೂರ್ಯ ನೆತ್ತಿಯನ್ನು ಏರಿದರೂ ಹಾಸಿಗೆಯಿಂದ ಏಳದ ವ್ಯಕ್ತಿ, ಬಾಯಿಯನ್ನು ಸರಿಯಾಗಿ ಸ್ವಚ್ಛಗೊಳಿಸದ ವ್ಯಕ್ತಿ, ದುರ್ವಾಸನೆಯುಕ್ತ ದೇಹವನ್ನು ಹೊಂದಿರುವ ವ್ಯಕ್ತಿಯನ್ನು ಲಕ್ಷ್ಮೀದೇವಿಯು ಇಷ್ಟಪಡುವುದಿಲ್ಲ. ಇಂತಹ ಜನರಿಂದ ಆಕೆ ದೂರವಿರಲು ಬಯಸುತ್ತಾಳೆ. ತಾಯಿ ಲಕ್ಷ್ಮಿ ಅಪ್ಪಿತಪ್ಪಿಯೂ ಅಂಥವರ ಬಳಿ ಹೋಗುವುದಿಲ್ಲ. ಎಷ್ಟೇ ಸಂಪಾದನೆ ಮಾಡಿದರೂ ಒಂದಲ್ಲ ಒಂದು ದಿನ ಸಾಲದ ಬಾಧೆಯಲ್ಲಿ ಸಿಲುಕಿಕೊಳ್ಳುತ್ತಾನೆ ಹಾಗೂ ಹಣದ ಸಮಸ್ಯೆಗಳನ್ನು ಎದುರಿಸುತ್ತಾನೆ. 3. ಸ್ತ್ರೀಯರನ್ನು ಅವಮಾನಿಸುವ ವ್ಯಕ್ತಿ. ಸ್ತ್ರೀಯರನ್ನು ಲಕ್ಷ್ಮೀದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ. ಅವರನ್ನು ನಿಂದಿಸುವ ಅಥವಾ ಹಿಂಸಿಸುವ ಅಥವಾ ಕೌಟುಂಬಿಕ ಹಿಂಸೆಯನ್ನು ನೀಡುವಂತಹ ಅಭ್ಯಾಸವನ್ನು ಹೊಂದಿರುವ ವ್ಯಕ್ತಿಯು ಎಷ್ಟೇ ಹಣವನ್ನು ದುಡಿದರೂ ವ್ಯರ್ಥ. ಆತ ದುಡಿದ ಅಥವಾ ಸಂಪಾದನೆ ಮಾಡಿದ ಹಣ ಯಾವುದಕ್ಕೂ ಬರುವುದಿಲ್ಲ. ಆದಾಗ್ಯೂ ಲಕ್ಷ್ಮೀದೇವಿಯು ಮನೆಯಲ್ಲಿ ಉಳಿಯುವುದಿಲ್ಲ. ಅನೇಕ ಬಾರಿ ಮಹಿಳೆಯರಿಗೆ ಪುರುಷರು ತಮ್ಮ ನಾಲಿಗೆಯಿಂದ ಕೊಳಕು ಅಥವಾ ಕೆಟ್ಟ ಪದಗಳನ್ನು ಬಳಸುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಅವರು ಲಕ್ಷ್ಮೀದೇವಿಯನ್ನು ಮೆಚ್ಚಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಮನೆಯಲ್ಲಿ ಅವರ ಜೀವನದಲ್ಲಿ ಬಡತನ ಮತ್ತು ಸಾಲದಂತಹ ಪರಿಸ್ಥಿತಿ ಉಂಟಾಗುತ್ತದೆ. ಯಾವುದೇ ಒಬ್ಬ ವ್ಯಕ್ತಿ ಈ ಮೇಲಿನ ಕೆಟ್ಟ ಅಭ್ಯಾಸಗಳನ್ನು ಹೊಂದಿರಬಾರದು. ಒಂದು ವೇಳೆ ಅವನಲ್ಲಿ ಈ ಕೆಟ್ಟ ಅಭ್ಯಾಸಗಳು ಇದ್ದರೆ ಅವನು ತನ್ನ ಜೀವನದುದ್ದಕ್ಕೂ ಹಣದ ಸಮಸ್ಯೆಗಳನ್ನು ಎದುರಿಸುತ್ತಾನೆ. ಸಾಲದ ಸಮಸ್ಯೆಗಳು ಅವನನ್ನು ಕಾಡತೊಡಗುತ್ತದೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.